ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ನನ್ನ ಚಾನಲಲ್ಲಿ ಇವಾಗ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಹಾಗೆ ನೋಡ್ತಾ ಇದ್ದಾರೆ ಅನ್ನೋದು ತುಂಬ ಖುಷಿ ಇದೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಅವ್ರಿಗಂತೂ ಒಂದು ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಈ ವಿಡಿಯೋದಲ್ಲಿ ಕಡಲೆ ಬೀಜನ ಬಳಸ್ಕೊಂಡು ಚಿಕ್ಕಿ ಹೇಗೆ ಮಾಡೋದು, ಅಂದರೆ ಕಡಲೆಕಾಯಿ ಮಿಠಾಯಿ ಅಂತ ಹೇಳ್ತಾರಲ್ವ, ಅದನ್ನು ಯಾವ ರೀತಿಯಾಗಿ ಮಾಡೋದು ಮನೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ತುಂಬ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿ ಮೂಲಂಗಿ ಸಾರನ್ನ ಯಾವ ರೀತಿಯಾಗಿ ಮಾಡೋದು ಈಸಿಯಾಗಿ ಮಸಾಲ ಇಲ್ಲದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಆಫೀಸಿಂದ ಬಂದಿದ ತಕ್ಷಣವೇ ಈ ಬ್ಲಾಗ್ನ ಮಾಡಿದೆ ನಾನು. ಸೊ ಹಣ್ಣೆಲ್ಲ ತೊಗೊಂಡು ಬಂದಿದೆ. ಸೀಸನ್ ಇರೋದ್ರಿಂದ ಲಿಚಿ ನನ್ನ ಮಗಳಿಗೆ ತುಂಬಾ ಫೇವ್ರೇಟ್. ಆ ಕಾರಣಕ್ಕೆ ಅವಳಿಗೋಸ್ಕರ ಲಿಚಿನ ತೊಗೊಂಡು ಬಂದಿದ್ದೀನಿ. ಯೂಶ್ವಲಿ ಅವಳು ಈ ಥರ ತಂದರೆ ನಾನು ಸ್ವಲ್ಪ ಆಚೆ ಈಚೆ ಓಡಾಡ್ತಿದ್ರೆ ಅಷ್ಟರೊಳಗೇ ಅವಳು ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾಳೆ. ಆ ಕಾರಣಕ್ಕೆ ಫಸ್ಟು ನಾನು ಮೇಲ್ಗಡೆ ಅಂದರೆ ಕೌಂಟರ್ ಟಾಪ್ ಮೇಲೆ ಒಂದು ಬೌಲಲ್ಲಿ ಒಂದು 5ರಿಂದ ಒಂದು 7-8 ಇಟ್ಟಿರ್ತೀನಿ. ಅದಾದಮೇಲೆ ಇನ್ನು ಮಿಕ್ಕಿದನ್ನೆಲ್ಲ ಸ್ವಲ್ಪ ಬಾಕ್ಸಲ್ಲಿ ಎತ್ತಿಟ್ಕೋತೀನಿ. ಒಂದು ಸೆಲೆಕ್ಟೆಡ್ ಹಣ್ಣುಗಳಿದೆ, ಆರೆಂಜು, ಆ್ಯಪಲ್ಲು, ಲಿಚ್ಚಿ, ಈ ರೀತಿ ಒಂದಷ್ಟು ಹಣ್ಣುಗಳಿದೆ. ಎಸ್ಪೆಷಲಿ ಕಿವಿ, ಈ ಥರ ಎಲ್ಲ ಹಣ್ಣುಗಳು ಮನೇಲಿ ಇತ್ತಂದರೆ ಅದು ಖಾಲಿ ಆಗೋವರೆಗೂ ಅವಳ ಕೈ ಯಾವಾಗ್ಲೂ ಆ ಬಾಕ್ಸ್ ಒಳಗಡೆ ಇರುತ್ತೆ. ಆ ಕಾರಣಕ್ಕೆ ಎಸ್ಪೆಷಲಿ ಲಿಚಿನೂ ಕೂಡ ತುಂಬಾ ಕಾಸ್ಟ್ಲಿ ಆಯಿತು, ಬಟ್ ಅವಳಿಗೆ ಇಷ್ಟ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದಷ್ಟು ಹಣ್ಣುಗಳು ಇಂಪೋರ್ಟೆಡ್ ಆಗುವಂಥ ಹಣ್ಣುಗಳನ್ನು ಕೂಡ ಮಕ್ಕಳಿಗೆ ಕೊಡಬೇಕು. ಆ ಕಾರಣಕ್ಕೆ ನಾನು ಈ ರೀತಿಯಾಗಿ ತಂದು ಒಂದು ಬಾಕ್ಸಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಆದರೆ ಇವತ್ತು ಆ ಎಲೆಗಳಿರುತ್ತಲ್ವ, ಆ ಎಲೆಗಳಿರಲಿಲ್ಲ. ನೀವು ನೋಡ್ಬೋದು, ಈ ಒಂದು ಆ ಕಡ್ಡಿಗಳನ್ನ ನಾನು ಕೀಳೋದಿಲ್ಲ, ಹಾಳಾಗ್ಬಿಡುತ್ತೆ. ಈ ರೀತಿ ಕಡ್ಡಿ ಅಟ್ಯಾಚ್ಡ್ ಆಗಿ ಇದ್ದರೆ ಆವಾಗ ಹಣ್ಣು ಇನ್ನೂ ಸ್ವಲ್ಪ ದಿನ ಇಟ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಇನ್ನು ಹಣ್ಣುಗಳಂತೂ ಕೇಳೋದೇ ಬೇಡ, ಎಲ್ಲದು ಕೂಡ 250, 300, 400 ಇದೆ. ಯಾವ ಹಣ್ಣು ಕೂಡ ಒಂದು ಬಜೆಟಲ್ಲಿ ಇಲ್ಲವೇ ಇಲ್ಲ. ಇವಾಗ ನೋಡ್ಬೋದು, ಆ್ಯಪಲ್ಲು ನಾನು 3/4 kg ತೊಗೊಂಡು ಬಂದಿದ್ದೆ. ಆಲ್ರೆಡಿ ಒಂದು ಆ್ಯಪಲ್ನ ನಾನು ಬಂದು ಫ್ರೆಶ್ ಅಪ್ ಆಗೋಷ್ಟರೊಳಗೆ ಒಂದು ಆ್ಯಪಲ್ನ ಕಟ್ ಮಾಡಿ ತಿಂತಾಯಿದ್ಲು. ಒಂದೊಂದು ಸತಿ ತುಂಬಾ ಖುಷಿ ಆಗುತ್ತೆ. ಹಣ್ಣು ತಂದಾಗ ಒಂದೊಂದು ಮನೆಯಲ್ಲಿ ಮಕ್ಕಳು ತಿನ್ನೋದೇ ಇಲ್ಲ, ಆದರೆ ನಮ್ಮ ಮನೇಲಿ ತಿಂತಾಳೆ ಅನ್ನೋದು ಒಂದು ಖುಷಿ ಇದ್ದರೆ, ಒಂದೇ ಸತಿ ಒಂದೇ ಟೈಮಲ್ಲಿ ಖಾಲಿ ಮಾಡ್ತಾಳೆ ಅನ್ನೋದು ಬೇಜಾರು ಅಷ್ಟೇ. ನಾನು ಈ ರೀತಿ ಹಣ್ಣು ತಂದಿದ ಮೇಲೆ ಈ ರೀತಿ ಜೋಡಿಸ್ಬಿಟ್ಟು ಪಾಪುಗೆ ಓದಿಸ್ಬೇಕಾಗಿತ್ತಲ್ವ, ಅದನ್ನೆಲ್ಲ ಓದಿಸೋಣ ಅಂತ ಕುಣಿಸ್ಕೊಂಡಿದ್ದೆ. ಸೊ ಓದಿಸ್ಬಿಟ್ಟಾಯಿತು. ಇವಾಗ ಸ್ವಲ್ಪ ಅಡುಗೆ ಮಾಡೋಣ. ನನ್ನ ಹಸ್ಬೆಂಡು ಕೂಡ ಬಂದುಬಿಡ್ತಾರೆ. ಇನ್ನು 8:15 ಒಳಗೆ ಅಟ್ಲೀಸ್ಟ್ ತಿನ್ನಬೇಕು. ಪಾಪು ಓದಿಸೋದಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮೇನ್ ಥಿಂಗ್ಸ್ನ ನಾನು ಅವಳಿಗೆ ಓದಿಸ್ಬಿಟ್ಟು ಇನ್ನು ಏನಾದರೂ ಮ್ಯಾಥ್ಸ್ ವರ್ಕೌಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅವಳಿಗೆ ಯಾವುದೇ ಥರದ ಹೋಮ್ವರ್ಕ್ನ ಕೊಡೋದಿಲ್ಲ, ಬರೆಯೋದಕ್ಕೆ ಕೊಡೋಲ್ಲ, ಓನ್ಲಿ ಮ್ಯಾಥ್ಸ್ನ ಮಾತ್ರ ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಡ್ತಾರೆ. ಈ ಟೈಮಲ್ಲಿ ನಾನು ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಟ್ಟು ಸ್ವಲ್ಪ ಅಡುಗೆನೂ ಮಾಡಿಕೊಂಡು ನಾನು ಮತ್ತು ಪಾಪು ತಿಂದುಬಿಡ್ತೀವಿ. ನನ್ನ ಹಸ್ಬೆಂಡಿಗೆ ಅಂತ ಏನು ಕಾಯಲ್ಲ. ಅದಾದಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊತೀನಿ. ಇವತ್ತು ಬೆಳಗ್ಗೆ ಖಾರ ಪೊಂಗಲ್ನ ಮಾಡಿದ್ದೆ. ಖಾರ ಪೊಂಗಲ್ ಹಾಗೆ ಉಳ್ಕೊಂಡಿದೆ. ಮಧ್ಯಾಹ್ನ ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಅದು ಎಸೆಯೋದು ತಪ್ಪಾಗತ್ತೆ. ನಾವು ಎಲ್ಲದೂ ಕೂಡ ದುಡ್ಡು ಕೊಟ್ಟು ತರೋದ್ರಿಂದ ವೇಸ್ಟ್ ಮಾಡಬಾರ್ದು. ಅದನ್ನು ಕೂಡ ಬಿಸಿ ಮಾಡಿ ಒಂದು ಬೌಲಿಗೆ ಎತ್ತಿಟ್ಕೋತೀನಿ. ಆಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ತಿಂತೀವಿ. ನಾನು ಪಾಪುನ ಓದಿಸ್ತಾನೆ ಮೂಲಂಗಿ ಸಾರಿಗೆ ಏನೆಲ್ಲ ಬೇಕು ಅದನ್ನೆಲ್ಲದು ಕೂಡ ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಆ ಕಾರಣಕ್ಕೆ ನಾನು ಇವಾಗ ಅಡುಗೆ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಅವ್ಳಿಗೆ ಓದಿಸ್ಬೇಕಾದ್ರೇ ಏನೆಲ್ಲ ಕೆಲಸ ಆಗುತ್ತೆ, ಅಥವಾ ದೇವ್ರಿಗೆ ಏನಾದರೂ ಬತ್ತಿ ಮಾಡೋದಿದ್ರೆ, ಅಥವಾ ಜಜ್ಜುಬತ್ತಿ ಮಾಡೋದಿದ್ರೆ, ತರಕಾರಿನೆಲ್ಲ ಜೋಡಿಸ್ಕೊಳ್ಳೋದು, ಅಥವಾ ಈ ರೀತಿ ಹೆಚ್ಕೊಳ್ಳೋದನ್ನೆಲ್ಲ ಎಷ್ಟೊಂದು ಕೆಲಸ ಕುತ್ಕೊಂಡು ಮಾಡೋ ಅಂಥದ್ದನ್ನೆಲ್ಲ ನಾನು ಆ ಟೈಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಬಿಸಿ ಮಾಡಿದ್ದು ಆಯಿತು ಖಾರ ಪೊಂಗಲ್ನ, ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಬಿಸಿ ಬಿಸಿಯಾಗಿ ಮಾಡಿ ಇಟ್ಟಾಗ ತಿನ್ನೋದಕ್ಕೂ ಕೂಡ ಇಷ್ಟ ಆಗತ್ತೆ. ನನಗೂ ಕೂಡ ಹಶ್ವಾಗಿತ್ತು, ತಿನ್ನೋಣ ಅಂತ ಅಂದ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಇನ್ನೇನು ನನ್ನ ಹಸ್ಬೆಂಡ್ಗೆ ಅನ್ನ ಸಾರು ಕೊಡೋಣ ಅಂತ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಬಂದರು. ಬಿಸಿ ಮಾಡಿದೊಂದು 10 ನಿಮಿಷಕ್ಕೆ ಬಂದು ನಂಗೆ ತುಂಬ ಹಶ್ವಾಗಿದೆ ಅಂತ ಹೇಳಿದ್ರು. ನಾವು ಮನೆಯಲ್ಲಿ ಮಿಲಿಟ್ಸ್ನ ಮಾಡೋದ್ರಿಂದ ನನ್ನ ಹಸ್ಬೆಂಡ್ ಹೊರಗಡೆ ರೈಸ್ನ ತಿನ್ನೋದಿಲ್ಲ. ಮ್ಯಾಕ್ಸಿಮಮ್ ಮುದ್ದೆ ಅಥವಾ ಜೋಳದ ರೊಟ್ಟಿ ಸ್ಟೋರ್ ಅಥವಾ ಅದರ ಹೋಟೆಲ್ ಆದರೆ ಮಾತ್ರ ಹೋಗಿ ಊಟ ಮಾಡ್ತಾರೆ. ಅದು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಅವ್ರಿಗೆ ತುಂಬಾ ಹಶ್ವಾಗತ್ತೆ. ಅದಕ್ಕೆ ಬಂದಿದ ತಕ್ಷಣನೇ ಖಾರ ಪೊಂಗಲ್ ಏನು ಮಾಡಿದ್ದೆ ಅಲ್ವಾ, ಅದನ್ನು ತಿಂದರು. ಈಗ ನಾನು ಮೂಲಂಗಿ ಸಾರು ಮಾಡೋದಕ್ಕೆ 1.5 ಕಪ್ ಆಗೋಷ್ಟು, ತುಂಬ ಚಿಕ್ಕ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ತೊಗರಿಬೇಳೆ, ಹಾಗೆ 1 ಕಪ್ ಆಗೋಷ್ಟು ಮೈಸೂರು ಬೇಳೆನ ಹಾಕ್ಕೊಂಡು ಇದಕ್ಕೆ 1 ಟೊಮ್ಯಾಟೊ, ಅರ್ಧ ಈರುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು, ಒಂಚೂರು ಅಂದರೆ 1 ಸ್ಪೂನ್ ಆಗೋಷ್ಟು ಎಣ್ಣೆ,
ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಕೂಗೋದಕ್ಕೆ ಇಟ್ಕೊಂಡೆ. ಇನ್ನು ಈ ಕಡೆ ಅನ್ನನೂ ಕೂಡ ಮಾಡಬೇಕಲ್ವಾ. ಬೆಳಗ್ಗೆನೇ ಮಿಲೀಟ್ಸ್ನ ನಾನು ನೆನಾಕಿ ಇಟ್ಟೋಗಿದೆ. ಸೊ ಅದನ್ನು ಕೂಡ ಇವಾಗ ಈ ರೀತಿಯಾಗಿ ಮಡಿಕೆಗೆ ಹಾಕಿಬಿಟ್ಟು ಒಂದು ಸತಿ ತೊಳಿಬೇಕು. ಬೆಳಗ್ಗೆ ನೆನಾಕಿ ಹಾಗೆ ಅದೇ ನೀರಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದೊಂದು ಸತಿ ಬೇಸಿಗೆಗಾಲದಲ್ಲಿ ಒಂಥರ ಸ್ಮೆಲ್ ಬಂದಾಗ ತೊಳಿತೀನಿ, ಒಂದೊಂದು ಸತಿ ಇಲ್ಲ, ಹಾಗೇ ಮಾಡ್ತೀನಿ. ಸೊ ಅನ್ನಕ್ಕೂ ಇಟ್ಟು ಸಾರಿಗೆ ಕುಕ್ಕರ್ಗೂ ಕೂಡ ಇಟ್ಟು ಈ ಕಡೆ ಪಾತ್ರೆನ ತೊಳಿತಾ ಇದ್ದೀನಿ. ಬೆಳಿಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೆ, ಒಂದು 2-3 ಥರದ್ದು. ಎಲ್ಲದನ್ನು ಕೂಡ ಸೋಸಿ ಹಾರಾಕಿದ್ದೆ. ಇವಾಗ ಬಂದು ಪಾಪುಗೆ ಓದಿಸ್ತಾನೆ ಎಲ್ಲ ಪ್ಯಾಕ್ ಮಾಡಿದ್ದೆ. ಸೊ ಅದ್ರ ಹಾರಾಕಿದಂಥ ಪಾತ್ರೆ ಬೆಳಗ್ಗೆ ಹೋಗಬೇಕಾದ್ರೆ ಎಲ್ಲ ತೊಳೆದೋಗಿದ್ದೆ ಅಲ್ವಾ, ಅದನ್ನ ಎಲ್ಲದನ್ನು ಕೂಡ ತೊಳಿಬೇಕಿತ್ತು. ಸೊ ಪಾತ್ರೆನ ತೊಳೆಯೋ ಅಷ್ಟರೊಳಗೆ ಕುಕ್ಕರ್ ಕೂಗೋದಿರ್ಬೋದು ಅಥವಾ ರೈಸ್ಗೆ ಕೈಯಾಡಿಕೊಂಡು ಬೇಯಿಸೋಳೋದಿರ್ಬೋದು, ಇದನ್ನೆಲ್ಲ ಮಾಡ್ಕೊತಿರ್ತೀನಿ. ಇನ್ನು ಪಾಪುಗೆ ದಿನಾ ಡಿಕ್ಟೇಷನ್ ಇರುತ್ತೆ. ಅವಳಿಗೂ ಕೂಡ ಒಂದೊಂದ್ಸತಿ ಡಿಕ್ಟೇಷನ್ ಹೇಳ್ತಾ ರಿಪೀಟ್ ಮಾಡಿಸ್ತಾ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೋತೀನಿ. ಇವಾಗ ಒಂದು ಕಡೆ ಕುಕ್ಕರು ಕೂಡ ಇಟ್ಟಿದ್ದೀನಿ, ಹಾಗೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಇನ್ನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಸಾಂಬಾರಿಗೆ ಅಂತ ಹೇಳಿ ಬೇಳೆ ಇಟ್ಟಿದ್ದಲ್ವ, ಅದು ಕೂಡ ಕೂಗಿತ್ತು. ಇವಾಗ ನಾನು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೋಬೇಕು. ಸ್ವಲ್ಪ ಬೇಗ ಕಾದ್ಬಿಟ್ಟಿತ್ತು ಅಂತ ಹೇಳಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ, ಇಲ್ಲಾಂದರೆ ಎಲ್ಲ ಕಡೆ ಹಾರುತ್ತೆ. ಮತ್ತೆ ನಾನು ಅದನ್ನು ವಾಶ್ ಮಾಡಬೇಕು, ಯಾಕಂದರೆ ಜಿಡ್ಡಿರೋದ್ರಿಂದ ಸೋಪಾಗಿ ತೊಳಿಲೇಬೇಕಾಗತ್ತೆ. ಅದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದೊಂದ್ಸತಿ. ಈಗ ಸಾಸಿವೆ ಜೀರಿಗೆ ಸಿಡಿದ ನಂತರ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡಿದ ನಂತರ 4 ಮೂಲಂಗಿ ಹಾಕಿದ್ದೀನಿ. ನಾನು ಓಸತಿ ಹಸಿಯಾಗಿ ತಿನ್ನೋದಿಕ್ಕೆ ಅಂತ ಹೇಳಿ ಮೂಲಂಗಿ ತುಂಬ ಎಳೆದು ತೊಗೊಂಡು ಬಂದಿದ್ದೆ, ಬಟ್ ಅದು ಹಾಗೆ ಇಟ್ಕೊಂಡು ಮರ್ತು ಬಿಟ್ಟಿದ್ದೆ. ಆ ಕಾರಣಕ್ಕೆ ತುಂಬ ಚಿಕ್ಕದಿತ್ತು, ಎಳೆದಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಒಂದು 4-5 ಇತ್ತು ಅನಿಸುತ್ತೆ. ಸೊ ಅಷ್ಟನ್ನು ಕೂಡ ನೀಟಾಗಿ ತೊಳೆದು ಸ್ವಲ್ಪ ಸಿಪ್ಪೆನೂ ತೆಗಿತೀನಿ. ಫುಲ್ ತೆಗಿಯಲ್ಲ, ಎಲ್ಲೆಲ್ಲಿ ಸ್ವಲ್ಪ ಮಣ್ಣಿನ ರೀತಿಯಲ್ಲಿರುತ್ತಲ್ವ ಅಲ್ಲಲ್ಲಿ ಮಾತ್ರ ತೊಳೆದಾಗಲೂ ಹೋಗಿಲ್ಲ ಅಂದರೆ ಆವಾಗ ಮಾತ್ರ ಸಿಪ್ಪೆನ ತೆಗಿತೀನಿ. ಸಿಪ್ಪೆನ ತೆಗೆದು ನೀಟಾಗಿ ಹೆಚ್ಚಿಟ್ಕೋತೀನಿ. ಈ ಥರ ರೌಂಡಾಗೆ ಹೆಚ್ಕೋತೀನಿ. ಯೂಶ್ವಲಿ ಎಲ್ಲರ ಮನೇಲೂ ಕೂಡ ರೌಂಡಾಗೆ ಹೆಚ್ಚೋದು. ಈ ರೀತಿ ನಾನು ಫ್ರೈ ಮಾಡಿದ ನಂತರ ಮೂಲಂಗಿ ಒಂದು ಅರ್ಧ ಭಾಗದಷ್ಟು ಬೆಂದಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ನಾನು ಎಲ್ಲ ಮಸಾಲ ಐಟಮ್ ಏನಾದರೂ ಹಾಕಿರ್ಬೋದು ಆವಾಗಲೇ ತೊಗೊಂಡು ಆವಾಗಲೇ ಎತ್ತಿಟ್ಕೊಂಡು ಬಿಡ್ತೀನಿ. ಯಾಕಂತ ಹೇಳಿದ್ರೆ ಏನೆಲ್ಲ ಬೇಕು ಎಲ್ಲ ತೆಗೆದು ಕೆಳಗಿಟ್ಕೊಂಡು ಮತ್ತೆ ಏನೋ ಮಾಡೋಕ್ಕೋಗಿ ಎಲ್ಲ ಬಿದ್ದರೆ ಗಾಜಿನ ಒಂದು ಬಾಕ್ಸ್ಗಳಾಗಿರೋದ್ರಿಂದ ಒಡೆದೋದ್ರೆ ಮತ್ತೆ ಬೇಜಾರಾಗತ್ತೆ. ತರಬೇಕು ಅನ್ನೋ ಬೇಜಾರು, ಹಾಗೆ ಇರೋದನ್ನ ಒಡೆದಾಕಿದ್ದೀನಿ ಅನ್ನೋದು ಬೇಜಾರಾಗತ್ತೆ. ಆ ಕಾರಣಕ್ಕೆ ಯಾವುದೇ ಒಂದು ಬಾಕ್ಸ್ನ ನಾನು ಮುಂದೆ ಇಟ್ಕೊಳ್ಳಲ್ಲ, ಆವಾಗಲೇ ತೊಗೊಂಡೋಗಿ ಆವಾಗಲೇ ಹಾಕಿ ಮತ್ತೆ ಅದೇ ಜಾಗಕ್ಕೆ ಇಟ್ಬಿಡ್ತೀನಿ. ಈಗ ನೆಕ್ಸ್ಟು ನಾನು ಒಂದು ಟೊಮ್ಯಾಟೊನ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಯಬೇಕು. ಅದಾದಮೇಲೆ 1 ಇಳಕಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈ ಒಂದು ಕುಕ್ಕರಲ್ಲಿ ನಾನು ಒಂದು 2-3 ಇಳಕಷ್ಟು ಹಾಕಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಕಡಿಮೆನೇ ಹಾಕೋತಿದ್ದೀನಿ, ಇಲ್ಲಾಂದರೆ ಕರಿಬೇವಿನ ಸೊಪ್ಪು ಜಾಸ್ತಿ ಆಗಿಬಿಡತ್ತೆ ಅಂತ. ಸೊ ಈ ರೀತಿ ಟೊಮ್ಯಾಟೊ ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿದ ನಂತರ ಇದಕ್ಕೆ ಉಪ್ಪು ಖಾರನೂ ಇಲ್ಲೇ ಹಾಕೊಂಡು ಬಿಡ್ತೀನಿ. ಯಾಕಂದರೆ ನಾನಿಲ್ಲಿ ಮಸಾಲಾನ ಹಾಕೋದಿಲ್ಲ. ಯೂಶ್ವಲಿ ನಾವು ಸಾಂಬಾರು ಮಾಡಬೇಕಾದ್ರೆ ಈರುಳ್ಳಿ, ಹುಣಸೆ ಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ ಹಾಕಿಬಿಟ್ಟು ರುಬ್ಬಿ ಆ ಮಸಾಲಾನ ಸಾಂಬಾರಿಗೆ ಹಾಕ್ತೀವಿ ಅಲ್ವಾ. ಆದರೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ತೊಗರಿ ಬೇಳೆ ಬೇಯಿಸಿರುವಂಥದ್ದು ಅಥವಾ ಯೂಸ್ ಮಾಡಿರುವಂಥ ಸಾಂಬಾರಿಗೆ ನಾನು ಆ ರೀತಿ ಮಸಾಲಾನ ಹಾಕಲ್ಲ. ನೆಕ್ಸ್ಟ್ ಇವಾಗ ಹುಣಸೆನ ನೆನಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ನೀಟಾಗಿ ಕಿವುಚ್ಕೊಂಡು ಈ ರೀತಿಯಾಗಿ ರಸನ ಬಿಟ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮೂಲಂಗಿ ಆ ರಸನೆಲ್ಲ ಅಬ್ಸರ್ವ್ ಮಾಡಬೇಕು. ಮೂಲಂಗಿ ಏನು ಬೇಯುತ್ತಲ್ಲ ಆವಾಗ ಉಪ್ಪು ಖಾರ ಹುಳಿ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಸಾಂಬಾರು ತಿನ್ನಬೇಕಾದ್ರೆ ಆ ತುಂಡುಗಳು ಸಿಗುತ್ತಲ್ವ ಅದನ್ನು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಹುಣಸೆಹಣ್ಣು ಒಂದು ಸ್ವಲ್ಪ ಕುದಿ ಹತ್ತಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಖಾರ ಹಾಗೆ ಸಾಂಬಾರು ಪೌಡರ್ನ ಹಾಕಿದ್ದೀನಿ. ನಾನು ಮಾಡ್ತಾ ಇರೋದೇ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ, ಬಳಸ್ತಾ ಇರೋದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 2 ಸ್ಪೂನ್ ಖಾರದ ಪುಡಿ ಹಾಗೆ 2 ಸ್ಪೂನ್ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕಡಲೆ ಬೀಜ ಎಳ್ಳನ್ನ ತೊಗೊಂಡಿದ್ದೀನಿ, ಯಾಕಂದರೆ ಕಡಲೆ ಬೀಜದ್ದು ಚಿಕ್ಕಿ ಮಾಡೋಣ ಅಂತ ಹೇಳಿ. ಎಳ್ಳನ್ನ ಜಾಸ್ತಿನೇ ತೊಗೊಂಡಿದ್ದೀನಿ, ಇದರಲ್ಲಿ ಅರ್ಧ ಮಾತ್ರ ಬಳಸ್ಕೊತೀನಿ.
ನನ್ನ ಹಸ್ಬೆಂಡ್ ಎಳ್ಳು ಕೂಡ ಹಾಕು, ಬರೀ ಕಡಲೆ ಬೀಜದ ಮಾಡಬೇಡ ಅಂತ ಹೇಳಿದ್ರು. ಸೊ ಆ ಕಾರಣಕ್ಕೆ ಒಂದು ದೊಡ್ಡ ಬೌಲ್ ಆಗೋಷ್ಟು ಕಡಲೆ ಬೀಜ, ಒಂದು ಚಿಕ್ಕ ಬೌಲಲ್ಲಿ ಆಗೋಷ್ಟು ಎಳ್ಳನ್ನ ತಗೊಂಡು ಹಾಗೆ ಬೆಲ್ಲನ ತಗೊಂಡಿದ್ದೀನಿ. ಇದಕ್ಕೆ ನೀವು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ಹಾಕಬೇಡಿ. ಇದಕ್ಕೆ ನಾರ್ಮಲ್ ಬೆಲ್ಲನ ಪೌಡ್ರ್ ಮಾಡಿನೂ ಕೂಡ, ಕುಟ್ಟಿ ಪೌಡ್ರ್ ಮಾಡಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹೋದ್ಸತಿ ಡಿಮಾರ್ಟಲ್ಲಿ ಇದನ್ನು ಯಾವತ್ತೂ ಟ್ರೈ ಮಾಡಿಲ್ಲ, ನೋಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿರುವಂಥ ಬೆಲ್ಲದ ಟ್ಯೂಬ್ಸ್ನ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳೋ ಅಷ್ಟರೊಳಗೆ ಈ ಕಡೆ ಕುಕ್ಕರು ಕೂಡ ಆರಿತ್ತಲ್ವ, ಕುಕ್ಕರಲ್ಲಿರೋ ಬೇಳೆನೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಲ್ವ ಆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸೊ ಇದೇ ಪಾತ್ರೆಯಲ್ಲಿ ಇವತ್ತು ಸಾರು ಮಾಡಿಬಿಡೋಣ ಅಂತ ಹೇಳಿ ಇದರಲ್ಲೇನೆ ನಾನು ಇವಾಗ ಬೇಳೆನೂ ಕೂಡ ಕೂಗಿಸ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡು ಹಾಗೆಯೇ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಎಲ್ಲದೂ ಕೂಡ ತೊಗೊಂಡು ಆ ನೀರನ್ನು ಕೂಡ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಬೇಕಂದರೆ ಒಂದ್ಸತಿ ಟೇಸ್ಟ್ನ ನೋಡಿ, ನಿಮಗೆ ಏನಾದರೂ ಉಪ್ಪು ಖಾರ ಕಡಿಮೆ ಆಯಿತು ಅಥವಾ ಹುಳಿ ಕಡಿಮೆ ಆಯಿತು ಅನ್ನೋದ್ರೂ ಕೂಡ ಇವಾಗ ನಾವು ನೀಟಾಗಿ ಹಾಕ್ಕೊಳ್ಬೋದು. ಕುದ್ದಿದ ನಂತರ ಮತ್ತೆ ಹಾಕಿ ಕುದಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ಹಂತದಲ್ಲೇ ನೀವು ಟೇಸ್ಟ್ನ ನೋಡಿಬಿಡಿ, ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಈ ಟೈಮಲ್ಲಿ ಏನಾದರೂ ಹೇರುಪೇರಾಗಿದೆ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿದ್ರೆ. ನಾನು ಕೂಡ ಇವಾಗ ರುಚಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು. ಆ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಈ ರೀತಿ ಇನ್ನೂ ಸ್ವಲ್ಪ ಟೊಮ್ಯಾಟೊ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡಿದ್ದೆ, ಆ ಸಿಪ್ಪೆ ಎಲ್ಲ ತೆಗಿಬೇಕಾಗಿತ್ತು. ಆ ಕಾರಣಕ್ಕೆ ಅದನ್ನು ಕೂಡ ಮತ್ತೆ ಹಾಕ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಹಾಕೊಂಡಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ನನಗೆ ತುಂಬಾ ಇಷ್ಟ. ಆದರೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕೋದಕ್ಕೆ ಮರ್ತೋಗ್ಬಿಡ್ತೀನಿ ಬೆಳಗ್ಗೆ ಹೊತ್ತು. ಅಫ್ಕೋರ್ಸ್ ಇವಾಗ ಸಾಂಬಾರು ಆಯಿತು, ಅನ್ನನೂ ಕೂಡ ಆಯಿತು. ಸೊ ಒಂದ್ಸತಿ ಗ್ಯಾಸು ಹಾಗೆ ಕೌಂಟರ್ ಟಾಪ್ನ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವಾಗ ನೆಕ್ಸ್ಟು ಚಿಕ್ಕಿ ಮಾಡಬೇಕಲ್ಲ, ಸೊ ಮಿಠಾಯಿ ಮಾಡಬೇಕು, ಹಾಗೆ ಕ್ಲೀನಾಗಿದ್ಬಿಟ್ರೆ ನೀಟಾಗಿ ಮಾಡೋದಕ್ಕೂ ಕೂಡ ಇಷ್ಟ ಆಗತ್ತೆ ಅಂತ. ಇವಾಗ ಒಂದು ನಾನ್ ಸ್ಟಿಕ್ ಪಾತ್ರೆನ ತೊಗೊಂಡಿದ್ದೀನಿ. ಇದು ಒಂದೇ ನಾನ್ ಸ್ಟಿಕ್ ಪಾತ್ರೆ ನಮ್ಮ ಮನೇಲಿ ಇರೋದು, ಯಾವುದಾದ್ರೂ ಕಾರಣಕ್ಕೆ ಬೇಕಾಗತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಕಡಲೆ ಬೀಜ ನಾನು ಎಷ್ಟು ಎತ್ತಿಟ್ಕೊಂಡಿದ್ದಲ್ವ ಆ ಕಡಲೆ ಬೀಜನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನೀಟಾಗಿ ಹುರ್ಕೋತೀನಿ. ಸಿಪ್ಪೆ ಎಲ್ಲ ಅದು ರಿಮೂವ್ ಆಗ್ತಾ ಇರಬೇಕು, ಹಾಗೆ ಕಡಲೆ ಬೀಜ ಸ್ವಲ್ಪ ಗಟ್ಟಿತನ ಇರಬೇಕು. ಅದು ಹುರ್ಕೊಳ್ಳೋ ಅಷ್ಟರೊಳಗೆ ಈ ಕಡೆ ಸಾರು ಕೂಡ ನೀಟಾಗಿ ಕುದ್ದಿತ್ತು, ಅದನ್ನು ಕೂಡ ಸ್ಟವ್ ಆಫ್ ಮಾಡಿದ್ದಾಯಿತು. ಹಾಗೆ ಕಡಲೆ ಬೀಜ ಇನ್ನು ಸ್ವಲ್ಪ ಹುರಿದು ಆಫ್ ಮಾಡಿದ ನಂತರ ಒಂದು ತಟ್ಟೆಗೆ ಹಾರಾಕ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹಾರ್ಕೊಂಡಿದ ನಂತರ ಇದನ್ನು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ನಾನು ಕೈಯಲ್ಲೇ ರತ್ತುಂಡಿನ ಬಳಸ್ಕೊಂಡು ಮಾಡ್ಕೋತೀನಿ, ದಪ್ಪವಾಗಿ ಇರಲಿ ಅಂತ. ಇನ್ನು ನಾನಿಲ್ಲಿ ಇವಾಗ ಎಳ್ಳನ್ನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಳ್ಳು ಚಿಟಪಟ ಅನ್ನಬೇಕು ಅಥವಾ ಸಿಡಿಯುತ್ತೆ ಗೊತ್ತಾ. ಆಮೇಲೆ ಎಳ್ಳಿನ ಒಂದು ಜಿಡ್ಡಿನ ಅಂಶನೂ ಕೂಡ ಒಂಥರ ಸ್ಮೆಲ್ ಬರುತ್ತೆ, ಅದು ಕೂಡ ನೋಡಿಕೊಂಡು ನೀವು ಹುರ್ಕೋಬಹುದು. ಎಳ್ಳನ್ನ ನಾವು ತಿಂದರೆ ನಮ್ಮ ದೇಹದಲ್ಲಿ ಸ್ಕಿನ್ ಮೇಲೆ ಆಗುವಂಥ ಮಾಯ್ಶ್ಚರೈಸ್ಗೆ ಸಪೋರ್ಟ್ ಮಾಡುತ್ತೆ. ಆ ಕಾರಣಕ್ಕೆ ಎಳ್ಳು ತುಂಬಾ ಒಳ್ಳೆಯದು. ನಾನಿಲ್ಲಿ ಕಪ್ಪು ಎಳ್ಳನ್ನ ಬಳಸ್ತಾ ಇದ್ದೀನಿ, ನೀವು ಬೇಕಂದರೆ ಬಿಳಿ ಎಳ್ಳನ್ನು ಕೂಡ ಬಳಸ್ಕೋಬಹುದು. ಈ ಎಳ್ಳು ಬಂದು ಊರಿಂದ ಕೊಟ್ಟು ಕಳಿಸಿರೋದು, ಬೆಳೆದಿರೋ ಅಂಥ ಎಳ್ಳು. ಆ ಕಾರಣಕ್ಕೆ ಮನೇಲಿರೋದನ್ನೇ ಹಾಕೋಣ ಅಂತ ಹೇಳಿ ಕಪ್ಪು ಎಳ್ಳನ್ನೇ ಬಳಸಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಕಪ್ಪೆಳ್ಳಿತ್ತು, ನಿಮಗೆ ಬಿಳೆ ಎಳ್ಳು ಬೇಕು ಅಂದರೆ ಅದನ್ನು ಒಂದು 2 ಅವರ್ ನೆನಾಕ್ಬಿಟ್ಟು ನೀಟಾಗಿ ಒಂದು ಬಟ್ಟೆ ಮೇಲೆ ಹಾರಾಕಿ ನೀರೆಲ್ಲ ಹಿಂಗಿದ ನಂತರ ಅಥವಾ ಒಣಗಿದ ನಂತರ ನೀಟಾಗಿ ಉಜ್ಜಿದ್ರೆ ಆ ಕಪ್ಪಿನ ಸಿಪ್ಪೆ ಏನಿರುತ್ತೆ ಆವಾಗ ಅದು ರಿಮೂವ್ ಆಗುತ್ತೆ, ಆವಾಗ ಅದು ಬಿಳೆ ಎಳ್ಳು ಆಗುತ್ತೆ. ಸೊ ಆ ರೀತಿನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಆ ರೀತಿ ಮಾಡ್ಕೊಂಡಿಲ್ಲ, ಯಾಕಂದರೆ ಈವನ್ ಆ ಕಪ್ಪಿನ ಒಂದು ಸಿಪ್ಪೆಯಲ್ಲೂ ಕೂಡ ತುಂಬಾ ಫೈಬರ್ ಇರುತ್ತೆ. ಆ ಕಾರಣಕ್ಕೆ ನಾನು ಅದನ್ನೇನು ಮಾಡೋಕ್ಕೆ ಹೋಗಿಲ್ಲ. ಈಗ ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ತಗೊತಾ ಇದ್ದೀನಿ. ಆದಷ್ಟು ನೀವು ಸ್ಟೀಲ್ ಅಥವಾ ಈ ಥರ ನಾನ್ ಸ್ಟಿಕ್ನ ಬಳಸಿ, ಇಲ್ಲ ಅಂದರೆ ಅದು ತಳ ಹಿಡಿಯೋದು ಒಂಥರ ಸ್ಮೆಲ್ ಬರೋದೆಲ್ಲ ಶುರು ಆಗಿಬಿಡತ್ತೆ. ಆ ಕಾರಣಕ್ಕಷ್ಟೇ ನಾನು ಈ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಬೆಲ್ಲನ ನಾನು ಕಡಲೆ ಬೀಜ ಎಷ್ಟು ತೊಗೊಂಡೆ ಅಲ್ವಾ ಅಷ್ಟೇ ಅಳತೆಯಲ್ಲಿ ಬೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಆದರೆ ಇನ್ನೂ ಒಂದು 2-3 ಕ್ಯೂಬ್ಸ್ನ ನಾನು ಎತ್ತಿಟ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಸಿಹಿ ಜಾಸ್ತಿ ಆಗಿದ್ರೆ ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಸಿಹಿ ಇಷ್ಟ ಆಗುತ್ತೆ, ಬಟ್ ಹೆವಿ ಸಿಹಿ ಇದ್ದರೆ ನಾವು ತಿನ್ನೋಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಕಡಿಮೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು, ಆವಾಗಲೂ ತುಂಬ ಇಷ್ಟ ಅಂದರೆ 1/4 ಬೌಲ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ಳಿ.
ಇವಾಗ ನಾನು ಕರೆಕ್ಟಾಗಿ 1 ಸ್ಪೂನ್ ಆಗೋಷ್ಟು ನೀರನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಈ ರೀತಿ ಅಲ್ಲೇ ನಿಂತ್ಕೊಂಡು ಕೈ ಆಡ್ತಾನೆ ಇರಬೇಕು. ಅಲ್ಲಿರುವಂಥ ಕ್ಯೂಬ್ಸ್ ಎಲ್ಲದೂ ಕೂಡ ಕರಗಬೇಕು, ಅಲ್ಲಿವರೆಗೂ ಕೂಡ ಕೈ ಆಡಬೇಕು. ಇಲ್ಲಿ ನಾವು ನೀರು ಹಾಕದೇ ಇರೋವಂಥ ಕಾರಣಕ್ಕೆ ಅಫ್ಕೋರ್ಸ್ ಇದು ನೀಟಾಗಿ ಪಾಕ ಬಂದೇ ಬರುತ್ತೆ. ನಾವು ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ಆವಾಗ ಪಾಕ ಬರಬೇಕಂದ್ರೆ ನಾವು ಚೆಕ್ ಮಾಡ್ತೀವಿ ಗೊತ್ತಾ, ಒಂದು ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡು ಚೆಕ್ ಮಾಡ್ತೀವಲ್ವ, ಆ ರೀತಿನೂ ಕೂಡ ಚೆಕ್ ಮಾಡ್ಬೋದು. ನಿಮಗೋಸ್ಕರ ನಾನು ಅದನ್ನು ಕೂಡ ತೋರಿಸಿದ್ದೀನಿ. ಈಗ ಒಂದು ತಟ್ಟೆಗೆ ಈ ರೀತಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಈ ರೀತಿ ಅದ್ರ ಮೇಲೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದೊಂಚೂರು ಕರಗಬೇಕು. ಇದ್ರ ಮೇಲೇ ಆ ಚಿಕ್ಕಿ ನೀಟಾಗಿ ಆದಮೇಲೆ ಹರಡೋಣ ಅಂತ ಹೇಳಿ. ಯೂಶ್ವಲಿ ಒಬ್ಬೊಬ್ಬರು ಏನು ಮಾಡ್ತಾರೆ, ಎಣ್ಣೆ ಅಥವಾ ತುಪ್ಪ ಬಳಸಿದ್ರೆ ಒಬ್ಬೊಬ್ಬರು ಬಟರ್ ಪೇಪರ್ನ ಬಳಸ್ತಾರೆ. ನಮ್ಮ ಮನೇಲಿ ಬಿಸಿ ಇರುವಂಥ ಪದಾರ್ಥನ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿದ್ರೆ ಯಾರೂ ತಿನ್ನಲ್ಲ, ಹಾಗೆ ನನಗೂ ಕೂಡ ಬೈತಾರೆ. ಆ ಕಾರಣಕ್ಕೆ ನಾನು ಅದು ಮಾಡೋಕ್ಕೆ ಹೋಗಲ್ಲ. ನೀವು ನೋಡ್ಬೋದು 1 ಸ್ಪೂನ್ ಆಗೋಷ್ಟು ನೀರನ್ನ ತಗೊಂಡು ಅದಕ್ಕೆ ನಾನು ಈ ಪಾಕನ ಹಾಕಿದಾಗ ಒಂದು ಗಟ್ಟಿತನ ಬಂತಲ್ವ, ಆ ರೀತಿಯಾಗಿ ಬಂದರೆ ಪಾಕ ಬಂದಿದೆ ಅಂತ. ಇದು ಆ್ಯಕ್ಚುಲಾಗಿ ಪಾಕ ಬಂದೇ ಇರುತ್ತೆ, ಯಾಕಂದರೆ ನಾವು 1 ಸ್ಪೂನ್ ನೀರು ಹಾಕಿರೋದ್ರಿಂದ ನಾವು ಉರಿ ಕೊಟ್ಟಿರ್ತೀವಲ್ವ, ನೀರೆಲ್ಲ ಬೇಗನೆ ಹಿಂಗಿರುತ್ತೆ. ಇವಾಗ ಪಾಕ ಆಗಿದೆ ಅಂದಿದ ತಕ್ಷಣವೇ ನಾವು ಹುರಿದಿಟ್ಕೊಂಡಿರುವಂಥ ಎಳ್ಳು ಕಡಲೆ ಬೀಜನ ಹಾಕಿ ಈ ರೀತಿ ಕೈ ಆಡಿಬಿಟ್ಟು ತಕ್ಷಣ ನಾವು ತಟ್ಟೆಗೆ ಹಾಕೊಂಡ್ಬಿಡ್ಬೇಕು. ನಾವು ಜಾಸ್ತಿ ಕೈ ಆಡಬಾರ್ದು, ಇಲ್ಲಾಂದರೆ ಕಡಲೆ ಬೀಜ ಎಲ್ಲ ಕ್ರಿಸ್ಪಿನೆಸ್ ಹೋಗಿಬಿಡತ್ತೆ. ಈ ರೀತಿ ನಾನೊಂದು ತಟ್ಟೆಗೆ ನೀಟಾಗಿ ಹರಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ನ ತೊಗೊಂಡು ಈ ರೀತಿ ಎಲ್ಲೆಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ವ ಎಲ್ಲ ತೊಗೊಂಡು ಇದಕ್ಕೆ ನೀಟಾಗಿ ನೋಡಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಮೇಲೆ ನೈಸ್ ಬರುತ್ತೆ, ಹಾಗೆ ಕೆಳಗಡೆನೂ ಕೂಡ ತಟ್ಟೆ ತಳಭಾಗನೂ ಕೂಡ ನೈಸಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನೈಸಾಗಿ ಬರುತ್ತೆ, ಎಲ್ಲ ಕಡಲೆ ಬೀಜನೂ ಕೂಡ ಒಂದು ಈವನ್ ಆಗಿ ಕುತ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿಯಾಗಿ ಚಾಕುನಲ್ಲಿ ಕಟ್ ಮಾಡಿ ಶೇಪರ್ ಥರ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊಳಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನಿವಾಗ ರಾತ್ರಿ ಮಾಡ್ತಾ ಇರೋದ್ರಿಂದ 6 ಗಂಟೆನಾದರೂ ಈ ರೀತಿ ಹೀಗೆ ತಣ್ಣಗಾಗಕ್ಕೆ ಬಿಡಬೇಕು. ರಾತ್ರಿ ಮಾಡಿರೋದ್ರಿಂದ ಬೆಳಗ್ಗೆನೂ ಕೂಡ ಶೂಟ್ ಮಾಡಿ ಯಾವ ರೀತಿಯಾಗಿ ಈ ಚಿಕ್ಕೀಸ್ ಎಲ್ಲ ಬಂತು ಅಂತ ತೋರಿಸ್ತೀನಿ. ಇನ್ನು ರಾತ್ರಿ ನಾನು ಸ್ವಲ್ಪ ಬೆಳಗ್ಗೆಗಾಗುವಾಗೆ ಮಿಲ್ಲಿಟ್ಸ್ನ ನೆನಾಕಿಟ್ಕೊಂಡಿದ್ದೆ. ಹೆಸರು ಕಾಳು ಕೂಡ ಮೊಳಕೆ ಕಟ್ಟಿರುವಂಥದ್ದು ಖಾಲಿಯಾಗಿತ್ತು, ಪಾಪುಗೆ ತುಂಬ ಇಷ್ಟ, ಆ ಕಾರಣಕ್ಕೆ ಅದನ್ನು ಕೂಡ ನೆನಾಕಿದ್ದೀನಿ. ಇನ್ನು ಹಸಿ ಬಟಾಣಿ ಇರಲಿಲ್ಲ ಅಲ್ವಾ, ಒಣ ಬಟಾಣಿನ ಈ ರೀತಿ ನೆನಾಕಿ ಸ್ವಲ್ಪ 2-3 ದಿನಕ್ಕೆ ಆಗಂಗೆ ಇಟ್ಕೊಂಡ್ಬಿಡ್ತೀನಿ. ಇನ್ನು ಹುರುಳಿಕಾಳನ್ನ ಕೂಡ ನೆನಾಕಿದ್ದೀನಿ. ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಸೊ ಹುರುಳಿಕಾಳನ್ನ ಮಾಡಿದ್ರೆ ನಮ್ಮ ದೇಹಕ್ಕೂ ಕೂಡ ಬ್ಯಾಲೆನ್ಸ್ ಆಗೋಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ಇನ್ನು ಬೆಳಗ್ಗೆ ತುಂಬಾ ಬೇಗ ಎದ್ದೇಳಬೇಕು, ಸ್ವಲ್ಪ ಕೆಲಸ ಇತ್ತು. ಆಫೀಸಿಗೆ ಹೋಗೋಷ್ಟರೊಳಗೆ ಆ ಕೆಲಸನ ಮುಗಿಸ್ಕೊಂಡು ಬರಬೇಕಿತ್ತು. ಆ ಕಾರಣಕ್ಕೆ ಬೆಳಗ್ಗೆ ಬೇಗನೆ ಎದ್ದಿದ್ದಾಯಿತು, ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಹೋಗಿದ್ದೆ. ನೋಡ್ಬೋದು ಚಿಕ್ಕಿನೂ ಕೂಡ ಫುಲ್ಲು ಡ್ರೈ ಆಗಿತ್ತು. ಇವಾಗ ರಿಮೂವ್ ಮಾಡ್ಕೋಬೇಕು. ನಾನೆಲ್ಲ ಫಸ್ಟು ಎದ್ದಿದ ತಕ್ಷಣ ವಾಮ್ ವಾಟರ್ನ ಕುಡಿದು ಯೋಗ ಎಲ್ಲ ಮಾಡಿದೆ. ಇವತ್ತು ಬೆಳಿಗ್ಗೆ ಕೆಲಸ ಇದೆ ಅಂತ ಹೇಳಿದೆ ಅಲ್ವಾ, ನಮ್ಮ ತಂದೆ ಮನೆ ತೊಗೊಳೋದಕ್ಕೆ ಹುಡುಕ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರು 1-2 ಮನೆನ ಫೈನಲ್ ಮಾಡಿದರು. ನಮ್ಮಮ್ಮನೂ ಕೂಡ ಕೋರಮಂಗಲದಿಂದ ಬರ್ತಾ ಇದ್ದಾರೆ, ನಮಗೆ ಹತ್ರ ಇದೆ ಆ ಪ್ಲೇಸು. ಆ ಕಾರಣಕ್ಕೆ ನಾನು ಅವರು ಮನೆ ಬಿಟ್ಟಿದ ನಂತರ ನಾವು ಕೂಡ ಬಿಡೋಣ ಅಂತ ಹೇಳಿ ತುಂಬಾ ಬೇಗನೆ ಎದ್ದಿದ್ದೀನಿ. ಯಾಕಂದರೆ ಪಾಪುಗೆ ಸ್ಕೂಲಿಗೆ ಬಿಡಬೇಕು, ಅವಳನ್ನ ರೆಡಿ ಮಾಡಿ ಲಂಚು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ನಾವು ಮನೆ ಯಾವ್ದು ಫೈನಲ್ ಮಾಡಿದ್ದೀವಲ್ವ ಆ ಜಾಗಕ್ಕೆ ನಾವು 7 ಗಂಟೆಗೆ ಇರಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಅಟ್ಲೀಸ್ಟ್ 7 ಅಲ್ದಿದ್ರು ಕೂಡ 7:15 ಇರಬೇಕು. ಆ ಕಾರಣಕ್ಕೆ ನಾನಿವತ್ತು ತುಂಬಾ ಬೇಗನೆ ಎದ್ದಿದ್ದೀನಿ. ಈಗ ನೋಡ್ಬೋದು ಈ ರೀತಿ ಚಾಕಲ್ಲಿ ನಾನು ಸ್ವಲ್ಪ ಎಲ್ಲ ಕಡೆ ಎಬ್ಬಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಅಂಟಿರುತ್ತೆ ಅಲ್ವಾ, ಆ ಕಾರಣಕ್ಕೆ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮತ್ತೆ ಅಂಡಿದ್ರೆ ಬೇರೆ ಕಡೆ ಸಿಡಿದ್ರೆ ಮತ್ತೆ ಒರೆಸ್ಬೇಕಲ್ವಾ. ಹಾಗೆ ಬೆಳಗ್ಗೆ ಬೇರೆ ಎದ್ದು ಈಗ ತಾನೇ ಯೋಗ ಮಾಡಿದೆ, ಸ್ವಲ್ಪ ಕೈಯಲ್ಲೆಲ್ಲ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ನಿಧಾನಕ್ಕೆ ಈ ರೀತಿ ತೆಗಿತಾ ಇದ್ದೀನಿ. ನೀಟಾಗಿ ನಾನು ಎಲ್ಲೆಲ್ಲ ಕಟ್ ಮಾಡಿದ್ದೆ ಅಲ್ವಾ ಅಲ್ಲೇ ಕರೆಕ್ಟಾಗಿ ಕಟ್ ಆಗ್ತಿದೆ. ಒಂದೊಂದು ಮಾತ್ರ ಎಕ್ಸ್ಪೆಷಲಿ ಸೈಡಲ್ಲಿ ಕೊನೆಯಲ್ಲಿ ಇರುತ್ತೆ ನೋಡಿ, ಅದು ಬಾಕ್ಸ್ ಶೇಪಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಅದೆಲ್ಲ ಆ ರೀತಿಯಾಗಿ ಬರ್ತಾಯಿದೆ ನೋಡ್ಬೋದು. ಇವಾಗ ನಾನು ಯಾವ ರೀತಿಯಾಗಿ ಚಾಕುಲಿ ಕಟ್ ಮಾಡಿದ್ದೆ ಅಲ್ವಾ ರಾತ್ರಿ, ಅದೇ ಜಾಗದಲ್ಲೇ ಕಟ್ ಆಗ್ತಿದೆ. ಸೈಡಲ್ಲಿರೋವಂಥದ್ದು ಮಾತ್ರ ಶೇಪ್ಲೆಸ್ ಆಗಿದೆ, ಮಧ್ಯದಲ್ಲಿರೋವಂಥದ್ದನ್ನೆಲ್ಲ ಶೇಪಾಗಿ ಬಂದಿದೆ, ಚೆನ್ನಾಗಿ ಬಂತು. ಇನ್ನು ಯೂಶ್ವಲಿ ಈ ರೀತಿಯಾಗಿ ಕ್ಯೂಬ್ಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಉಂಡೆ ರೀತಿಯಲ್ಲೂ ಕೂಡ ಮಾಡ್ಬೋದು, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಸ್ವಲ್ಪ ಕಲರ್ ಡಿಮ್ ಅನ್ನಿಸ್ತಿದೆ, ನನಗೂ ಕೂಡ ಅದೇ ಅನ್ನಿಸ್ತಿದೆ. ಯಾಕೆ ಅಂದರೆ ರೀಸನ್ ಇಷ್ಟೇ,
ಇಲ್ಲಿ ನಾನು ಸ್ವಲ್ಪ ಎಳ್ಳನ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಆ ಕಾರಣಕ್ಕೆ ನಾನು ಒಂದು ಚಿಕ್ಕ ಬೌಲಾಗಷ್ಟು ಎಳ್ಳನ್ನ ತಗೊಂಡು ಹುರ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧ ಬೌಲ್ ಮಾತ್ರ ಹಾಕ್ಕೊಂಡೆ. ಆಮೇಲೆ ಟೇಸ್ಟು ಡಿಫ್ರೆಂಟಾಗಿ ಬಂದ್ಬಿಡತ್ತೆ ಅಂತ. ಹಾಗೆ ನಾನು ಈ ರೀತಿ ಎಲ್ಲ ಮಾಡಿದ ನಂತರ ನನ್ನ ಹಸ್ಬೆಂಡು ಕೂಡ ಬಂದು ಎಳ್ಳನ್ನು ಹಾಕಿದ್ರು. ಚೆನ್ನಾಗಿರುತ್ತೆ ಸುಮ್ಮನೆ ಇರು ಅಂತ. ಸೊ ಆ ಕಲರು ಬ್ಲ್ಯಾಕ್ ಇತ್ತಲ್ವ ಎಳ್ಳು, ಆ ಕಾರಣಕ್ಕೆ ಸ್ವಲ್ಪ ಬೆಲ್ಲದ ಕಲರ್ ಡಿಮ್ ಆಗಿಬಿಟ್ಟಿದೆ. ಆ ಕಾರಣಕ್ಕೆ ಕಡಲೆ ಬೀಜದ ಕಲರ್ ಅಷ್ಟು ನಿಮಗೆ ಎದ್ದು ಕಾಣ್ತಾ ಇಲ್ಲ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾನು ಸ್ವಲ್ಪ ಚೆನ್ನಾಗಿ ಪೀಸಸ್ ಬಂದಿತ್ತಲ್ವ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡು, ಸ್ವಲ್ಪ ಶೇಪ್ಲೆಸ್ ಆಗಿತ್ತಲ್ವ ಅದನ್ನೆಲ್ಲ ಒಂದು ಬೌಲಿಗೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಅಷ್ಟೇ ಓಡಾಡ್ತಾ ಏನಾದರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಎಕ್ಸ್ಪೆಷಲಿ ಈ ರೀತಿಯಾಗಿರುವಂಥ ಮಿಠಾಯಿ. ಅದಕ್ಕೋಸ್ಕರ ಯಾವಾಗಲೂ ಮಾಡು ಅಂತ ಹೇಳ್ತಿರ್ತಾರೆ. ಒಂದೊಂದು ಸತಿ ನಾನು ಬರೀ ಎಳ್ಳಿನ ಮಾಡಿರ್ತೀನಿ, ಒಂದೊಂದು ಸತಿ ಬರೀ ಕಡಲೆ ಬೀಜದ ಮಾಡಿರ್ತೀನಿ, ಹಾಗೆಯೇ ಕೊಬ್ಬರಿದು ಮಾಡ್ಬೋದು, ಡ್ರೈ ಫ್ರೂಟ್ಸ್ದು ಮಾಡ್ಬೋದು. ಹಾಗೆ ಡ್ರೈ ಫ್ರೂಟ್ಸಲ್ಲಿ ಹಲವಾರು ರೀತಿಯಲ್ಲಿ ಮಾಡ್ಕೋಬಹುದು. ಈ ರೀತಿಯಾಗಿ ಯಾವಾಗಲೂ ಕೂಡ ಮನೆಯಲ್ಲಿ ಇರುತ್ತೆ. ಯೂಶ್ವಲಿ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರೆ, ಅಂದರೆ 4 ಗಂಟೆ ಮೇಲೆ ಮನೆಯಲ್ಲೇ ಇದ್ದರೆ ಪಾಪು ಕೂಡ ಮನೆಗೆ ಡ್ರಾಪ್ ಆಗ್ತಾಳೆ. ಆವಾಗ ಬಂದಿದ ತಕ್ಷಣವೇ ಏನಾದರೂ ಬೇಕೇ ಬೇಕು ಅವಳಿಗೆ. ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಹಸ್ಕೊಂಡಿರ್ತಾಳೆ. ಇನ್ನು ಹೊಟ್ಟೆ ಹಸ್ಕೊಂಡು ಹಾಗೇ ಇದ್ದಿಲ್ಲ ಅಂದರೆ ಊಟನ ಜಾಸ್ತಿ ಮಾಡಲ್ಲ. ಯಾವಾಗಲೇ ಆಗಲಿ ಮಕ್ಕಳು ಜಾಸ್ತಿ ಹಸ್ಕೊಂಡಿದ್ದು ಊಟ ಮಾಡೋಕ್ಕೆ ಹೋದಾಗ ಊಟನ ಜಾಸ್ತಿ ಮಾಡೋದಿಲ್ಲ. ಆ ಕಾರಣಕ್ಕೆ ನಾನು ಈ ರೀತಿಯಾಗಿ ಏನಾದರೂ ಒಂದು ಮಾಡಿರ್ತೀನಿ. ಇವೊಂದು ನನ್ನ ಮಗಳು ಕೂಡ ನನಗೆ ಸ್ನ್ಯಾಕ್ಸ್ ಬೇಕು ಅಂದಾಗ ಮನೆಯಲ್ಲಿ ಏನು ಮಾಡಿರ್ತೀವಿ ಅದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಆ ಕಾರಣಕ್ಕೆ ಅನಿಸುತ್ತೆ ನನಗೂ ಮಾಡಿ ಇಡೋದಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯೂಶ್ವಲಿ ನಾವೆಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ನಮ್ಮ ಅಡುಗೆ ನಾವು ಮಾಡಿರುವಂಥ ಅಡುಗೆನ ಇಷ್ಟಪಟ್ಟು ತಿಂದರೆ, ಹಾಗೆ ವೇಸ್ಟ್ ಮಾಡದೆ ತಿಂದರೆ, ನಾವಂಥವ್ರಿಗೆ ತುಂಬ ಅಡುಗೆ ಮಾಡಿ ಎಷ್ಟೇ ಬಳಸಿದ್ರೂ ಕೂಡ ಬೇಜಾರು ಅನಿಸಲ್ಲ, ಕಷ್ಟ ಅನಿಸಲ್ಲ, ಖುಷಿ ಆಗುತ್ತೆ. ಮಾಡೋ ಅಡುಗೆನ ತಿನ್ನೋರಿದ್ರೆ ಖುಷಿಪಟ್ಟು ತಿಂದರೆ ಅಂಥವ್ರಿಗೆ ನಾವು ಎಷ್ಟು ಅಡುಗೆನಾದರೂ ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನು ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ನಾನು ಮಾಡ್ತಾ ಇಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಯಿತು, ನಾನು ತೋರಿಸಿರುವಂಥ ಚಿಕ್ಕಿ ರೆಸಿಪಿ ಇಷ್ಟ ಆಯಿತು, ಮೂಲಂಗಿ ಸಾರು ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನು ನೆಕ್ಸ್ಟ್ ಬರುವಂಥ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಿಮಗೆ ಇನ್ನೂ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.